ನಾಳೆ ದೇವಸ್ಥಾನಕ್ಕೆ ಹೊರಟಿದ್ದೀನಮ್ಮ ನಾನು. ಇನ್ನು ಬರೋ ದಿನ 2-3 ದಿವಸ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಸಿದ್ಧಾರ್ಥ ಹೋಗೋಕ್ ಮುಂಚೆ ಹೇಳೋಗಿದ್ನಲ್ಲಮ್ಮ, ಲೆಕ್ಕಾಚಾರ ಎಲ್ಲ ನೋಡ್ಕೊಳ್ಳಿ ತಾತ ಬರ್ತೀನಿ ಅಂತ. ಅದ್ರದ್ದೆಲ್ಲ ಲೆಕ್ಕ ಮಾಡಿ ನಿಮ್ಗೆ ನಿನ್ನೆ ರಾತ್ರಿನೇ ಕೊಟ್ಟಿದ್ದೀನಲ್ಲ, ನೋಡ್ಕೊಂಡು ಅವನಿಗೆ ಕೊಟ್ಬಿಡಮ್ಮ. ಸರಿ ಬಿಡಪ್ಪ, ಕೊಡ್ತೀನಿ. ಅವ್ರೇನ್ ಇವತ್ ಬರಲ್ಲ, ನಾಳೆ ಇಲ್ಲ ನಾಳೆದ್ ಬೆಳಿಗ್ಗೆ ಬರ್ತಾರೆ. ಅದಕ್ಕೆ ಮತ್ತೆ ಇವತ್ತೇ ಬರಂಗಿದ್ದಿದ್ರೆ ಇವತ್ತೇ ನಾನು ಇಲ್ಲೇ ಇರ್ತಿದ್ನಲ್ಲ, ಎಲ್ಲಾ ಲೆಕ್ಕಾಚಾರ ಒಪ್ಪಿಸ್ಬೋದಾಗಿತ್ತು. ಇನ್ನೇನ್ ಅವ್ನು ನಾಳೆ ಬೆಳಿಗ್ಗೆನೋ ನಾಡಿದ್ದು ಬೆಳಿಗ್ಗೆನೋ ಬರ್ತಾನೆ. ಇನ್ ನಾನಿರಲ್ಲ ಮಾಡಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಮ್ಮರೇ, ತಿಂಡಿಗೆ ಏನ್ ಮಾಡ್ಲಿ? ಏನೋ ಸ್ವಲ್ಪ ಮಾಡೋಗ್ರಾದಮ್ಮ. ಏನ್ ಮಾಡ್ತೀಯಾ? ಯಾರಿಲ್ಲ, ನಾನು ಮತ್ತೆ ಅಪ್ಪ ಅಷ್ಟೇ ಇರೋದು. ಅತ್ತಿಗೇನು ನನ್ನ ಊರ್ಗ್ ಹೋದ್ರು. ಚಿತ್ರಾನ್ನ ಮಾಡ್ಬಿಡು. ಅಯ್ಯೋ ನಂಗೆ ಚಿತ್ರಾನ್ನ ಬೇಡಮ್ಮ. ಯಾಕೋ ಈ ನಡುವೆ ಎಣ್ಣೆ ಪದಾರ್ಥ ಸರೋಗ್ತಾ ಇಲ್ಲ. ಆ ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಹಾಕ್ತೀರಿ. ಬೇರೆ ಏನಾನ ಮಾಡ ಬರೋದಮ್ಮ. ಮತ್ತೆ ಇನ್ನ ಒಂಚೂರು ಇಡ್ಲಿ ಇಟ್ಟೈತೆ, ಇಡ್ಲಿ ಹಾಕೊಟ್ಬಿಡ್ಲಾ? ಹೌದಾ, ಹಂಗೆ ಮಾಡು. ಇಡ್ಲಿ ಮಾಡಿ ಚಟ್ನಿ ಮಾಡು. ರಾಧಮ್ಮ, ಚಟ್ನಿ ಬೇಡ ನನ್ಗೆ, ಎದೆಲೆಲ್ಲ ಉರಿತೈತೆ. ಸಾಂಬಾರ್ ಮಾಡು. ಸರಿ, ಅಪ್ಪ ಹೇಳ್ದಂಗೆ ಸಾಂಬಾರೇ ಮಾಡು. ಮಧ್ಯಾಹ್ನಕ್ಕೂ ಆಗುತ್ತೆ. ಸರಿ ಅಮ್ಮವ್ರೆ. ಅಲ್ಲ, ಸಿದ್ಧಾರ್ಥಪ್ಪ ಅವ್ರ ಏನಾದ್ರು ಬರ್ತಾರೇನೋ ಇವತ್ತು? ಸ್ವಲ್ಪ ಹೆಚ್ಚಿನಾಗೆ ಮಾಡ್ಲಾ? ಇಲ್ಲ ಇಲ್ಲ, ಅವ್ರು ಇವತ್ತು ಬರಲ್ಲ. ಅವ್ರು ನಾಡ್ದು ಬರೋದಿಲ್ಲ. ಇನ್ನ ಟೈಮ್ ಐತೆ ಹೇಳು. ಇವತ್ತು ನಮಗ್ ಮಾತ್ರ ಮಾಡು. ಸರಿ. ಕಮಲಾ, ನೋಡು ಯಾರೋ ಬಂದ್ರು. ವಾ, ಸಿದ್ಧಾರ್ಥಪ್ಪ ಅವ್ರ. ನಿಸರ್ಗಮ್ಮ, ಇದೇನಿದು ಇಷ್ಟು ಬೇಗ ಬಂದ್ಬಿಟ್ರಿ? ರಾಧಕ್ಕ, ಲಗೇಜ್ ಐತೆ ಕಾರಲ್ಲಿ, ತೆಗೆದು ಒಳಗಡೆ ಇಟ್ಬಿಡು. ಅಲ್ಲ ಸಿದ್ಧಾರ್ಥಪ್ಪ. ರಾಧಕ್ಕ, ಹೇಳಿದಷ್ಟು ಮಾಡು ಸುಮ್ನೆ. ಸರಿ ಆಯ್ತು. ಏನಾಯ್ತಪ್ಪ ಇಷ್ಟು ಬೇಗ ಬಂದವ್ರೆ? ಹಲೋ, ಒಂದ್ ನಿಮಿಷ ನಿಂತ್ಕೋ. ನೋಡು, ಡಿವೋರ್ಸ್ ಆಗೋವರೆಗೂ ನಡೆದಿದ್ದು ಯಾವ್ದು ಯಾರ ಹತ್ರನೂ ಹೇಳಕ್ ಹೋಗ್ಬೇಡ, ಅರ್ಥ ಆಯ್ತಾ? ಸಿದ್ಧಾರ್ಥ ಅವ್ರೆ, ನೋಡು, ನಿನ್ನ ನೆಂಟಿನೇ ಅಲ್ಲ ಅಂದ್ಮೇಲೆ ನನ್ನ ಹೆಸರು ಏನಕ್ಕೆ ಕರಿತೀಯಾ? ಪ್ಲೀಸ್ ನನ್ ಮಾತ್ ಕೇಳ್ರಿ. ನಾನು ಹೇಳ್ದಷ್ಟು ಮಾಡು, ಅರ್ಥ ಆಯ್ತಾ? ಇನ್ ಡಿವೋರ್ಸ್ ಆಗೋವರೆಗೂ ಯಾರಿಗೂ ಯಾವ ವಿಚಾರನೂ ಗೊತ್ತಾಗಬಾರ್ದು. ಆದಷ್ಟು ಬೇಗ ಡಿವೋರ್ಸ್ ತಗೋಬಿಡೋಣ. ನಿನ್ ಮನೆಗೆ ಹೋಗ್ತಾ ಇರೋ, ನಾನು ನನ್ನ ಮನೇಲಿ ಇರ್ತೀನಿ ಅಷ್ಟೇ. ನನ್ ಮಾತ್ ಕೇಳೋದಕ್ಕೆ ರೆಡಿ ಇಲ್ವಲ್ಲ ಇವರು? ಇಲ್ಲ, ನಾನು ಏನ್ ಹೇಳ್ತೀನಿ ಅಂತಾದ್ರೂ ಕೇಳ್ಬೇಕು ತಾನೆ? ಏನ್ ಹಂಗ್ ನಿಂತಿದ್ಯಾ? ಅರ್ಥ ಆಯ್ತಾ ಇಲ್ವಾ? ಅದ್ ಹಂಗಲ್ಲ ರೀ. ಹೇಳೋದು ಅರ್ಥ ಆಗ್ತಾ ಇಲ್ವೇನೆ ನಿನ್ಗೆ? ನಾನು ಹೇಳಿದಷ್ಟು ಮಾಡು ಸುಮ್ನೆ. ಮನೇಲೆಲ್ಲ ಬಿ ಪಿ ರೈಸ್ ಮಾಡಿಸ್ಬೇಡ ನನ್ಗೆ. ಅಮ್ಮ ಮನೇಲೇ ಇರ್ತಾರೆ, ಅಮ್ಮ ತಾತ ಎಲ್ಲ ಇರ್ತಾರೆ. ಮತ್ತೆ ಅವ್ರ ಮುಂದೆ ಎಲ್ಲ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟು ನಮ್ಮಿಬ್ರಿಗೂ ಜಗಳ ಆಗಿದೆ ಅಂತ ಗೊತ್ತಾಗೋದ್ ಬೇಡ, ಅರ್ಥ ಆಯ್ತಾ? ನೋಡು, ಮಾತಾಡ್ತಾನೆ ಇದೀನಿ, ಹೋಗ್ತಾ ಇರೋದು. ಮತ್ತೆ ನನ್ನ ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ ನೀವು? ಸಾಕ್, ಬಾಯ್ ಮುಚ್ಚು, ನಡಿ ಒಳಗೆ. ಅಲ್ಲ, ಮಾತಾಡಿದ್ರೆ ತಾನೇ ಗೊತ್ತಾಗೋದು. ಇಲ್ಲ, ನನ್ ಮಾತಾಡಕ್ಕೆ ಬಿಡಲ್ಲ. ಸುಮ್ನೆ ಇದ್ರೆ ಮಾತಾಡೋ ಅಂತಾರೆ, ಮಾತಾಡ್ತಾ ಇದ್ರೆ ಬಾಯ್ ಮುಚ್ಚು ಅಂತಾರೆ. ಏನಾದ್ರೂ ಮಾಡ್ಕೊಳ್ರಿ. ಆದ್ರೆ ಡಿವೋರ್ಸ್ ಆಗೋದಕ್ಕೆ ನಾನಂತೂ ಬಿಡಲ್ಲ. ಅದ್ ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ. ಏನೇ ಅದು? ಸರಿ ರೀ, ಆಯ್ತು. ಆಯ್ತಾ? ಏನಾಯ್ತು? ಸಿದ್ಧಾರ್ಥಪ್ಪ. ರದಕ್ಕ. ಅಲ್ಲ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ. ಇನ್ನ 2 ದಿವಸ ಆಗ್ತೈತೆ ಅಂತ ಇದ್ರು ಅಮ್ಮವ್ರು. ಇಲ್ಲ ರದಕ್ಕ, ಇನ್ನ ಟೈಮ್ ಹಿಡಿತಾ ಇತ್ತು, ಆದ್ರೆ ನಾನೇ ಬಂದ್ಬಿಟ್ಟೆ, ಸ್ವಲ್ಪ ಕೆಲ್ಸ ಇತ್ತಲ್ವಾ. ಅದೆಂತದ್ ಕೆಲ್ಸ ಸಿದ್ಧಾರ್ಥಪ್ಪ? ಅಲ್ಲಿ ಹೊಲದ ಕಡೆ ತೋಟದ ಕಡೆ ಎಲ್ಲ ನೋಡ್ಕೊಳಕ್ ದ್ಯಾಮಣ್ಣ ಇದ್ರು. ಮನೆ ಅದು ಇದೆಲ್ಲ ನೋಡ್ಕೊಳಕ್ಕೆ ತಾತ ಅಮ್ಮವ್ರೆಲ್ಲ ಇದ್ರು. ಎಂತದಿತ್ತು? ರದಕ್ಕ, ಅವೆಲ್ಲ ಗೊತ್ತಾಗಲ್ಲ ನಿಂಗೆ. ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಬಂದೆ ಅಷ್ಟೇ. ಲಗೇಜ್ ಎಲ್ಲ ಎತ್ತಿಟ್ಬಿಡು, ಆಮೇಲೆ ಬೇಕಾದ್ರೆ ನಿಸರ್ಗ ಎಲ್ಲಾರು ಕ್ಲೀನ್ ಮಾಡ್ಕೊತಾಳೆ, ಸರಿನಾ? ಸರಿ ಅಪ್ಪರೆ. ಅಲ್ಲ, ನಿಸರ್ಗಮ್ಮ ನೋಡಿದ್ರೆ ಒಂಥರ ಐತೆ, ಇವಪ್ಪ ನೋಡಿದ್ರೆ ಗುರು ಗುರು ಅಂತವನೆ. ಏನಾಯ್ತು? ಅರೆ ನಿಸರ್ಗ, ಇದೇನಮ್ಮ ಇಷ್ಟು ಬೇಗ? ನಿಸರ್ಗ, ಇವತ್ತೇ ಬಂದ್ಬಿಟ್ಟಿದ್ದೀರಾ? ಇನ್ನ ಲೇಟ್ ಆಗುತ್ತೆ ಅಂದಲ್ಲಮ್ಮ ಸಿದ್ಧಾರ್ಥ. ಮತ್ತೆ ಅದು ಅಮ್ಮ, ಅದೇನಿಲ್ಲ, ಸ್ವಲ್ಪ ಕೆಲ್ಸ ಬಿತ್ತು, ಅದಕ್ಕೆ ಬೇಗ ಬಂದೆ ಅಷ್ಟೇ. ಅಲ್ಲಪ್ಪ, ಇನ್ನ ಲೇಟ್ ಆಗುತ್ತೆ, ಅಷ್ಟ್ ದಿನ ಆಗುತ್ತೆ ಇಷ್ಟ್ ದಿನ ಆಗುತ್ತೆ ಅಂತ ಹೇಳಿದೆ ಮೊನ್ನೆ ಫೋನಲ್ಲಿ. ತಿರುಗಿ ನೋಡಿದ್ರೆ ಇವಾಗ ಹೆಂಗ್ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಿ? ಹೌದು, ಯಾಕಪ್ಪ ಮೊಮ್ಮಗ್ನೆ, ಏನಾಯ್ತು? ಇಷ್ಟು ಬೇಗ ಬಂದಿದ್ಯಲ್ಲ? ಇಲ್ಲೇನಿತ್ತು ಪಂಗ ಮಾಡಕ್ ನಿಂಗೆ? ಅಲ್ಲೋಗಿ ಏನೋ ಖುಷಿ ಖುಷಿಯಾಗಿರ್ ಬರ್ರಪ್ಪ ಅಂತಂದ್ರೆ ಹಂಗೆ ಓಡ್ಕೊಂಡ್ ಬಂದವನಿ. ತತ್ತ, ಸುಮ್ನಿರಿ ನೀವು, ಏನೇನೋ ಹೇಳ್ತೀರಾ. ಅಲ್ಲ, ಕೆಲ್ಸ ಐತೆ ಅಂತ ಹೇಳ್ತಿದ್ದೀನಿ ತಾನೆ. ವಾ, ಏನಿತ್ತಪ್ಪ ಅಂತದ್ದು ಓಡೋಗ ಅಂತ ಕೆಲ್ಸ? ಅಲ್ಲಿ ಹೊಲ್ತಕ ಎಲ್ಲ ನೋಡ್ಕೊಳೋದಕ್ಕೆ ಆಳುಗಳು ಕಾಳುಗಳು ಎಲ್ಲ ಅವ್ರೆ, ದ್ಯಾಮಣ್ಣ ಅವನೇ. ಇನ್ನ ಮನೆಗೇನಪ್ಪ ಕೆಲ್ಸ ನಿನ್ಗಂತದ್ದು? ನಾನ್ ನಾಳೆಯಿಂದ ಮನೇಲಿ ಇರಲ್ಲ ತತ, ಅದಕ್ಕೆ. ಯಾಕಪ್ಪ, ಏನಾಯ್ತು? ಏನ್ ಹೇಳ್ತಾ ಇದೀಯಾ ಸಿದ್ದು? ಯಾಕಪ್ಪ? ಹಂಗಲ್ಲಮ್ಮ, ಯಾಕೋ ಈ ಫಾರ್ಮು ಮನೆ ಇದೆಲ್ಲ ಬಿಟ್ಟು ಸುಮ್ನೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ. ಕೆಲ್ಸಕ್ಕೆ? ಇದೇನು ಇದು? ಅಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ, ಫ್ಯಾಕ್ಟ್ರಿ ಎಲ್ಲ ಇದ್ಕೊಂಡು ನೀನು ಕೆಲ್ಸಕ್ಕೆ ಏನಕ್ಕೆ ಹೋಗ್ತೀಯಾ? ಆಸ್ತಿ ಇದ್ ಮಾತ್ರಕ್ಕೆ ಎಲ್ಲೂ ಕೆಲಸ ಮಾಡ್ಬಾರ್ದು ಅಂತ ಇಲ್ಲ ಅಲ್ವೇನಮ್ಮ. ಅದಕ್ಕೆ ನನ್ಗೆ ಮೊನ್ನೆ ಆಫರ್ ಬಂದಿತ್ತಲ್ವಾ, ಅದೇ ಜಾಗಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ ನಾನು. ಅಲ್ಲ ಕಣ್ಲಾ, ಇಷ್ಟು ಬೇಗ ಈ ನಿರ್ಧಾರ ಯಾಕಲ್ಲ? ಯಾಕೋ ಬೇಜಾರು ತತ್ತ. ಸುಮ್ನೆ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡಿ, ಹೇಳ್ತಾ ಇದೀನಲ್ವಾ. ನಂಗೆ ಸ್ವಲ್ಪ ನೆಮ್ಮದಿ ಬೇಕು. ತಗೊಳಪ್ಪ, ಮೊನ್ನೆ ಮದ್ವೆ ಆಗಿರೋ ಹುಡುಗ ನೆಮ್ಮದಿ ಕೇಳ್ತಾವನೆ. ಓಯ್, ಏನಾಯ್ತು ಸಿದ್ಧಾರ್ಥ? ತತ್ತ, ಸುಮ್ನೆ ರೇಗಿಸ್ಬೇಡಿ ನನ್ನ. ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದೀನಿ ತಾನೆ. ನಾನು ನಾಳೆಯಿಂದಾನೇ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ. ಅಪ್ಪ ಸುಮ್ಮನಿರಿ, ಹೋಗಿ. ಸರಿನಪ್ಪ, ನಿನ್ನಿಷ್ಟ. ಅಲ್ಲ, ಏನಿದು?
ಇಲ್ಲ ಯಾಕೆ ಹಿಂಗಾಡ್ತಾವ್ ನೀನು ಇದಕ್ಕಿದ್ದಂಗೆ ಇವಾಗ ಕೆಲ್ಸಕ್ಕೆ ಹೋಗೋಂಥದ್ದು ಏನಾಗೈತಪ್ಪ? ಇರ್ಲಿ ಬಿಡಿಯಪ್ಪ, ಏನೋ ಅವ್ನಿಗೆ ಹೊರಗಡೆ ಹೋಗ್ಬೇಕು ಅಂತ ಅನ್ಸೈತೆ, ಹಂಗಾಗಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾವನೆ. ನೀನ್ ಮನೇಲಿ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಮತ್ತೆ ಫಾರ್ಮ್ ಅಲ್ಲಿ ಏನಂತ ಕೆಲಸ ಏನಿಲ್ವಲ್ಲ, ಅವನ್ ನೆಮ್ಮದಿಗೆ ಅವನ್ ಖುಷಿಗೆ ಹೋಗ್ ಬರ್ಲಿ ಬಿಡಿ. ಏನಿರುತ್ತೆ, ಮಹಾ ಅಂದ್ರೆ 1 ವರ್ಷ ಹೋಗ್ತಾನೆ, ಆಮೇಲೆ ಅದು ಬೇಜಾರಾದ್ರೆ ಬಿಟ್ಟತ್ತ ಮನೇಲಿ ಆರಾಮಾಗಿರ್ತಾನೆ ಫ್ಯಾಕ್ಟ್ರಿ ಫಾರ್ಮ್ ಹೌಸ್ ನೋಡ್ಕೊಂಡು. ಅದು ನಿಜಾನೇ ಬಿಡು. ಇಷ್ಟು ಪ್ರೀತಿ ಮಾಡಿದೆ ನಿಮ್ಮನ್ನ, ನನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನಲ್ರಿ ನಿಮ್ಮನ್ನ. ಅಲ್ಲ, ಯಾರೋ ನಿಸರ್ಗ, ಅದು ಒನ್ ಸೈಡ್ ಲವ್. ಅವಳು ನಿಮ್ಮನ್ನ ಇಷ್ಟಪಟ್ಟಿದ್ಲೋ ಇಲ್ವೋ ಒಂದು ಗೊತ್ತಿಲ್ಲ, ನೀವು ಮಾತ್ರ ಇಷ್ಟಪಟ್ಟು ಅವಳಿಂದ ಓಡೋಗ್ತೀನಿ ಅಂದ್ರೆ ನಾನು ಬಿಟ್ಬಿಡ್ತೀನ? ಸಾಧ್ಯನೇ ಇಲ್ಲ. ನೀವು ನನ್ನವರು, ಮದ್ವೆ ಆದಾಗಿಂದ ನೀವು ನನ್ನ ಎಷ್ಟು ಇಷ್ಟಪಟ್ಟು ಎಷ್ಟು ಪ್ರೀತಿ ಮಾಡಿದ್ದೀರಾ ಅಂತ ನನಗ್ ಮಾತ್ರ ಗೊತ್ತು. ಹಂಗೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ನಾನು ಮಾಡಿದ್ದೀನಿ ನಿಮ್ಮನ್ನ, ಹಾಗಂತ ನಾನ್ ಬಿಡಕ್ಕಾಗುತ್ತಾ? ಸರಿ ಆಯ್ತು, ನೀವೇನೇನ್ ಮಾಡ್ತೀರೋ ಮಾಡಿ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತು, ನಾನು ಮಾಡ್ತೀನಿ. ಹೋಯ್, ಹಲೋ, ಇಲ್ ನೋಡಿ, ಇಷ್ಟು ಪೊಗರು ಇವಳಿಗೆ. ಏ ನಿಸರ್ಗ, ಹೇಳ್ರಿ. ಅಲ್ಲ ಎಷ್ಟೊತ್ತಿಂದ ಕರೆಯೋದ್ ನಿನ್ನ? ಏನ್ ನಾಟಕ ಮಾಡ್ತಾ ಇದೀಯಾ? ನೋಡಿ, ನನ್ನ ಹೆಸರು ನಿಸರ್ಗ. ನೀವು ನನ್ನ ನಿಸರ್ಗ ಅಂತ ಕರೆದ ತಕ್ಷಣ ನೋಡ್ದೆ ತಾನೆ, ಮಾತಾಡಿಸ್ದೆ ತಾನೆ. ಮತ್ತೆ ನೀವು ಓಯ್ ಹಲೋ ಅಂತಂದ್ರೆ ಅದೆಲ್ಲ ಯಾರು ನಂಗೆ ಗೊತ್ತಿಲ್ಲ. ಎಷ್ಟು ಪೊಗರು ನಿನ್ಗೆ? ದಿಮಾಗ್ ಜಾಸ್ತಿ ಆಯ್ತಾ? ಏನೋ ಏನ್ ಹಂಗ್ ನೋಡ್ತಾ ಇದೀಯಾ? ಹೇಳೋದನ್ನ ಕಿವಿಯಾರ ಕೇಳಿಸ್ಕೊ, ಅರ್ಥ ಆಯ್ತಾ? ಈ ರೂಮಲ್ಲಿ ಇರೋವರೆಗೂ ನಾನು ನೀನು ಗಂಡ ಹೆಂಡತಿ ಅಲ್ವೇ ಅಲ್ಲ. ನಮ್ಮಪ್ಪ ಅಮ್ಮ ಮತ್ತೆ ರಾಧಕ್ಕ ಯಾರಾದ್ರೂ ನಮ್ಮ ಮನೆಯವ್ರ ಮುಂದೆ ಮಾತ್ರ ಗಂಡ ಹೆಂಡತಿ ತರ ಆಕ್ಟ್ ಮಾಡೋದು, ಅರ್ಥ ಆಯ್ತಾ? ಅಲ್ಲ ರೀ, ನಮ್ಮಿಬ್ರಿಗೂ ಮದ್ವೆ ಆಗೈತೆ, ನೀವು ನನಗೆ ತಾಳಿ ಕಟ್ಟಿದ್ದೀರಾ. ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ನಾನು ಇಲ್ಲಿದ್ದೀನಿ, ತಾಳಿ ಕಟ್ಟಿರೋ ಗಂಡ ನೀವು ಇಲ್ಲಿದ್ದೀರಾ. ಅದೆಲ್ಲ ಬಿಟ್ಬಿಟ್ಟು ಆಗ ನೀನ್ ಹೆಂಡತಿ ಅಲ್ಲ ನನ್ನ ಗಂಡ ಅಲ್ಲ ಅಂತಿರಲ್ರಿ. ಜಾಸ್ತಿ ನಾಟಕ ಮಾಡ್ಬೇಡ. ನೋಡ್ತಾ ಇದೀನಿ ಅಲ್ಲ, ಬೆಳಗ್ಗೆಯಿಂದ ನೋಡ್ತಾ ಇದೀನಿ. ಏನ್ ಟಾಂಟ್ ಮೇಲೆ ಟಾಂಟ್ ಕೊಡ್ತಾ ಇದೀಯಾ ನನ್ಗೆ? ಏನ್ ಅನ್ಕೊಂಡಿದ್ಯಾ? ನಿನ್ 1000 ಯೋಚನೆ ಮಾಡಿ ಮನ್ಸಲ್ಲಿ ಏನೇನೋ ಲೆಕ್ಕಾಚಾರ ಮಾಡಿ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನ ಮೊದ್ಲು ನಿನ್ ತಲೆಯಿಂದ ತೆಗೆದಾಕು. ಡಿವೋರ್ಸ್ ಸಿಕ್ಕಿದ ತಕ್ಷಣ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ನೋಡಿ, ನನ್ ಮಾತು ಪೂರ್ತಿಯಾಗಿ ಕೇಳಿ. ಅಲ್ಲ, ನನ್ ಮಾತು ಕೇಳ್ದಂಗ್ ನೀವು ನಿಮ್ ನಿರ್ಧಾರ ಹೆಂಗ್ ತಗೋತೀರಿ? ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ರೀ. ನೋಡು, ಕಪ್ಪಳ ಕಿತ್ತೋಗ್ಬಿಡುತ್ತೆ, ಹಂಗ ಬಾರಿಸ್ಬಿಡ್ತೀನಿ. ನನ್ನ ಹತ್ರ ಇಟ್ಕೋಬೇಡ ನೀನು. ನನ್ ನಿಸರ್ಗನೇ ನನ್ ಪ್ರಾಣ. ನಾನು ಅವಳಿಗೋಸ್ಕರನೇ ಹುಟ್ಟಿರೋದು, ಅವಳು ನನಗೋಸ್ಕರನೇ ಹುಟ್ಟಿರೋದು, ಅರ್ಥ ಆಯ್ತಾ? ಏನೋ ಹಾ, ಅರ್ಥ ಆಯ್ತಾ? ಹ್ಮ್, ಏನೇ ಅರ್ಥ ಆಯ್ತು? ಅದೇ ಅವಳು ನಿಮ್ಗೋಸ್ಕರ ಹುಟ್ಟೋಳೆ, ನೀವು ಅವಳಿಗೋಸ್ಕರ ಹುಟ್ಟಿದ್ದೀರಾ, ಅಷ್ಟೇ ತಾನೇ? ಸೀರಿಯಸ್ನೆಸ್ ಅನ್ನೋದೇ ಇಲ್ವೇನೆ ನಿನ್ಗೆ? ಅಲ್ಲ, ಇಷ್ಟೆಲ್ಲ ಉಗಿತಾ ಇದ್ದೀನಿ, ನೆನ್ನೆ ಎಲ್ಲ ಅಷ್ಟೊಂದು ಹೊರೋ ಅಂತ ಅಳ್ತಾ ಇದ್ದೆ. ಏನಾಗೋಯ್ತು ನಿನ್ ಅಳು ಎಲ್ಲ? ನಿನ್ ಅಳು ಎಲ್ಲ ಎಲ್ಲೋಯ್ತು ಅಂದ್ರೆ ಅಳು ಬಂದ್ಬಿಡ್ತಾ? ವಾ 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 ವಾ, ಬೇಷ್, ಮೆಚ್ಚಲೇಬೇಕು ನಿನ್ ನಾಟಕಕ್ಕೆ. ಎಷ್ಟಂತ ಬೈತೀರ ರೀ ನೀವು ನನ್ನ? ಅಲ್ಲ, ಎಷ್ಟು ಗಟ್ಟಿಯಾಗಿರ್ಬೇಕು ನಾನು ಅನ್ಕೊಂಡಷ್ಟು ನೀವು ನನ್ನ ಕುಗ್ಗಿಸ್ತಾ ಇದ್ದೀರಲ್ಲ. ಅಲ್ಲ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ? ಇಲ್ಲ, ನೀವು ನನ್ನ ಪ್ರೀತಿ ಮಾಡ್ತೀರಾ, ಅದ್ ನನಗೂ ಗೊತ್ತು. ನೀವು ಅದ್ ಯಾವ್ದೋ ಭ್ರಮೆಯಿಂದ ಹೋಗ್ತಾ ಇದೀರ ರೀ. ಅವಳು ಯಾರು? ಅವಳು ನಿಸರ್ಗ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿದ್ಲಂತೆ, ಅವಳು ಇವ್ರು ಇಷ್ಟಪಟ್ಟಿದ್ರಂತೆ. ಅಲ್ಲ ಆಯ್ತು, ಒಪ್ಕೋತೀನಿ. ಅವಳು ಏನಾದ್ರು ಯಾವತ್ತಾದ್ರೂ ನೀನಂದ್ರೆ ಇಷ್ಟ ಅಂತ ಇವ್ರಿಗೆ ಹೇಳಿದ್ಲಾ? ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಅವಳು ಎಲ್ಲಿದ್ದಾಳೆ, ಅವಳು ಇಲ್ವೋ ಒಂದು ಗೊತ್ತಿಲ್ಲ. ಅವಳಿಗೋಸ್ಕರ ನಾವಿಬ್ರು ಯಾಕ್ರಿ ಎಷ್ಟು ದೂರ ಆಗ್ಬೇಕು? ಛೀ. ಅಪ್ಪರೇ, ಸಿದ್ಧಾರ್ಥಪ್ಪರೇ, ಸಾಕ್ ನಿನ್ ನಾಟಕ ನಿಲ್ಸಿ. ರಾಧಕ್ಕ ಬತ್ತವ್ರಿ. ಹಾ ರಾಧಕ್ಕ, ಹೇಳಿ. ತಿಂಡಿ ತಿನ್ನಿವ್ರಂತೆ, ಬನ್ರಿ ಸಿದ್ಧಾರ್ಥಪ್ಪರೇ. ಏನಾದ್ರೂ ಬೇಕಾದ್ರೆ ಹೇಳ್ರಿ, ತಗೊಂಬಂದ್ ಕೊಡ್ತೀನಿ. ಏನು ಬೇಡ, ನಾವ್ ಫ್ರೆಶ್ ಆಗಿ ಬರ್ತೀವಿ. ತಿಂಡಿಗೆ ರೆಡಿ ಮಾಡಿರಿ. ನಿಸರ್ಗಮ್ಮ, ಹೇಳಿ ರಾಧಕ್ಕ. ಅಲ್ಲ, ಯಾಕೆ ಒಂಥರ ಇದ್ದೀರಿ ನೀವು? ಅವಳಿಗೇನಾಗಿದೆ? ಚೆನ್ನಾಗೇ ಇದ್ದಾಳೆ ಅಲ್ವಾ ನಿಸರ್ಗ? ಇಲ್ಲ ಸಿದ್ಧಾರ್ಥಪ್ಪ, ಯಾಕೆ ಅವ್ರು ನೋಡ್ತಾನೆ ಇದ್ದೀನಿ, ಬಂದಾಗಿಂದ ಒಂಥರ ಐತೆ. ಅದೇನಿಲ್ಲ, ಟ್ರಾವೆಲ್ ಮಾಡಿರೋದಕ್ಕೆ ಹೆಂಗ್ ಸುಸ್ತಾಗಿದ್ದಾಳೆ ಅಷ್ಟೇ. ಏಯ್, ಸ್ವಲ್ಪ ನಗೆ. ಏನ್ ಹಂಗ್ ಮೂತಿ ಮುಂದಕ್ಕೆ ಇಟ್ಕೊಂಡ್ ಕೂತಿದ್ಯಾ? ಹೌದಾ, ಸರಿ, ಏನಪ್ಪ. ಸರಿ ಬರ್ರಿ ತಿಂಡಿಗೆ, ಅಮ್ಮವ್ರು ಕರೀತಾವ್ರು. ಏಯ್, ಏನ್ ಹಂಗ್ ಕಿಸಿತಾ ಇದೀಯಾ? ಹೋಗು, ಅದೇನೋ ಕೆಲ್ಸ ನೋಡ್ಕೊ ಹೋಗು. ನಿಮ್ ಹತ್ರ ಏನೋ ಒಂದ್ ಹೇಳ್ಬೇಕು. ಅದೇನ್ ಬೇಗ ಬೊಗಳು. ಮತ್ತೆ ನನ್ಗೆ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸೋಮವಾರದಿಂದ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಾನು. ನಾನೇ ನೀನ್ ಓದ್ಗೆ ಅಡ್ಡ ಮಾಡಲ್ಲ. ಕಾಲೇಜ್ಗೆ ಹೋಗೋದು ಬರೋದು ನೋಡ್ಕೊ. ಡಿವೋರ್ಸ್ ಅಪ್ಲೈ ಮಾಡಿದ್ಮೇಲೆ, ಡಿವೋರ್ಸ್ ಆದ್ಮೇಲೆ ನಿಮ್ ಮನೆಗೆ ನೀನ್ ಹೋಗ್ತಾ ಇರು, ಅರ್ಥ ಆಯ್ತಾ? ಅಲ್ಲ ರೀ, ಕಾಲೇಜ್ಗೆ ಬಿಟ್ಟು ಬರೋದು, ಕರ್ಕೊಂಡ್ ಬರೋದು. ನಾನೇ ನಿನ್ ಡ್ರೈವರ್ ಅಲ್ಲ, ಗೊತ್ತಾಯ್ತಾ? ಬೇಕಾದ್ರೆ ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು, ಬರ್ತಾ ಇರು ಅಷ್ಟೇ. ಅದಂಗಲ್ಲ ರೀ. ಏಯ್, ಹೇಳೋದೇನ್ ಅರ್ಥ ಆಗುತ್ತಾ ಇಲ್ವಾ ನಿನ್ಗೆ? ಅಲ್ಲ, ಎಷ್ಟೇ ಉಗಿಬೇಕು ನಿನ್ಗೆ? ಅಲ್ಲ, ಎಷ್ಟು ರೂಢಾಗಿ ಮಾತಾಡಿದ್ರು ಮಾತಕ್ ಮತ್ ಜವಾಬ್ ಕೊಡ್ತಾನೆ ಇರ್ತೀಯಲ್ಲ ನೀನು. ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಹೋಗು, ಕಾಲೇಜ್ಗೆ ಹೋಗ್ತಾ ಇರು, ಹೋಗೋದು ಬರೋದು ಮಾಡ್ಕೊ. ನಿನ್ ಕಾಲೇಜ್ಗೆ ಹೋಗೋದಕ್ಕೆ ನಾನೇನ್ ಮಾಡ್ಲಿ? ಆಟೋನೋ ಬಸ್ ಹಿಡ್ಕೊಂಡು ಹೋಗ್ತೀಯಾ ಬರ್ತೀಯಾ, ಅಷ್ಟೇ ತಾನೇ? ನಾನೇನ್ ಮಾಡ್ಲಿ ಅದಕ್ಕೆ? ಡಿವೋರ್ಸ್ ಆದ್ಮೇಲೆ ಆರಾಮಾಗಿ ನೀವು ಅಪ್ಪನ ಮನೆಗೆ ಹೋಗ್ತಿಲ್ಲ, ಅಲ್ಲಿಂದಾನೆ ಹೋಗ್ತಾ ಇರು ಕಾಲೇಜ್ಗೆ. ಮಹಾ ಅಂದ್ರೆ ಇನ್ನೊಂದ್ 2 ತಿಂಗಳು ಜೊತೆಲಿ ಇರ್ತೀವಿ ಅಷ್ಟೇ ನಾವಿಬ್ರು. ಸರಿ ಆಯ್ತು, ಅದೇನ್ ಮಾಡ್ತಿರೋ ಮಾಡಿ. ನನಗೂ ಗೊತ್ತು ಏನ್ ಮಾಡ್ಬೇಕಂತ. ಕಾಲೇಜ್ಗೆ ಹೋಗ್ತೀನಿ, ನಾನು ಓದ್ತೀನಿ. ನನಗೂ ಒಂದು ಪೊಸಿಷನ್ ಅನ್ನೋದು ಬೇಕಲ್ವಾ? ಎಷ್ಟು ದಿವಸ ಅಂತ ನಾನು ಒಬ್ಳೆ ಮನೆ ಕೆಲಸ ಮನೇಲಿ ಇಟ್ಕೊಂಡು ಮನೆ ಕೆಲಸದೊಳಗಿರ್ಲಿ. ಚೆನ್ನಾಗಿ ಓದಿ ನಾನು ಒಂದು ಪೊಸಿಷನ್ ಬರ್ತೀನಿ, ಆಮೇಲೆ ಹೇಳ್ತೀನಿ ನಿಮ್ಗೆ. ಇನ್ನ ಏನ್ ಕುಕ್ಕರ್ಸ್ಕೊಂಡ್ ಗೊಣ 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 ಅಂತ ಇದೀಯಾ?
ಫ್ರೆಶ್ ಆಗಿ ಹೋಗು, ತಿಂಡಿ ತಿನ್ನೋಗು. ನೀವ್ ತಿನ್ನಲ್ವಾ? ನನ್ ಬಗ್ಗೆ ನಿನ್ಗೆ ಏನಕ್ಕೆ ಚಿಂತೆ? ನಿಂದ ಎಷ್ಟೈತೋ ಅಷ್ಟು ನೋಡ್ಕೊ. ನನಗ್ ತಿಂಡಿ ಬೇಡ. ಅಮ್ಮ, ಜಾಸ್ತಿ ಮಾತಾಡಿ ಊಟ ಬಿಡೋದು ತಿಂಡಿ ಬಿಡೋದು ಮಾಡಿದ್ಯ ಅಂದ್ರೆ ಹಿಂಗೆ ಬೀಳ್ತಾ ಇರ್ತವೆ, ಅರ್ಥ ಆಯ್ತಾ? ಇಲ್ಲ ನನಗ್ ತಿಂಡಿ ಬೇಡ. ಹಿಂಗೆ ಹಠ ಮಾಡ್ತಾ ಇದ್ದೆ ಅನ್ಕೋ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನೋಡ್ದಂಗ್ ಬಾರಿಸ್ತಾನೆ ಇರ್ತೀನಿ, ಅರ್ಥ ಆಯ್ತಾ? ಹೋಗು, ತಿಂಡಿ ತಿನ್ನೋದ್ ಕಲಿ. ಅಪ್ಪ, ಈ ಕಡೆ ಆ ಕಡೆ ಹೆಂಗ್ ಬಾರಿಸ್ಬಿಟ್ರು. ಅಲ್ಲ ನಾನಿನ್ ತಪ್ಲನ ಆ ಕಡೆ ಈ ಕಡೆ ಬಾರಿಸ್ತಾವ್ರೆ ಬಂದು. ಅಲ್ಲ ತಿಂಡಿ ನಾನ್ ತಿಂದಿಲ್ಲ ಅಂದ್ರೆ ಇವ್ರಿಗೆ ಕೋಪ ಬರ್ಬೇಕು. ಅದೇ ಹೇಳೋದು, ನನ್ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರೂನು. ಇನ್ನ ಏನೇ ಮಾಡ್ತಾ ಇದ್ಯಾ? ಹೋಗ್ತಾ ಇದೀನಿ. ಫಸ್ಟ್ ಹೋಗಿ ಫ್ರೆಶ್ ಆಗು, ಆಮೇಲೆ ತಿಂಡಿ ತಿನ್ನು. ಸರಿ. ನಮಸ್ತೆ ಗೆಳೆಯರೆ, ಕತೆ ಯಾವ ತರ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಜಾಸ್ತಿ ಲೆಂತಿ ವಿಡಿಯೋಸ್ ಹಾಕೋದಕ್ಕಂತೂ ಆಗೋದಿಲ್ಲ. ನನ್ ಕೈಲಾದ ಪ್ರಯತ್ನ ನಾನು ಪಡ್ತಾ ಇರ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ. ನನ್ನ ವಿಡಿಯೋಸ್ ನೋಡ್ತಾ ಇರೋರು ಯಾರು ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿರೋರಲ್ಲ. ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಾ ಇದಾರೆ, ಮತ್ತೆ ಅದಕ್ಕೂ ಹೆಚ್ಚಿನಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ. ಅಂದ್ರೆ ಸಬ್ಸ್ಕ್ರೈಬ್ ಆಗದೇನೆ ನೀವು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ ನೋಡಿ. ಇದೇ ನೀವು ನನಗೆ ಕೊಡೋ ಒಂದು ರೆಸ್ಪೆಕ್ಟ್ ಅಂತ ನಾನು ಅನ್ಕೋತೀನಿ. ಮತ್ತೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಧನ್ಯವಾದಗಳು. ಸುಮ್ಮನೆ ನನ್ನ ಕೈಯಲ್ಲಿ ಓಡಿಸ್ಕೊತಾಳೆ ಇವಳು. ಅಲ್ಲ, ಹೊಡ್ಯಕ್ ಮುಂಚೆನೆ ಹೋಗಿದ್ದಿದ್ರೆ 2 ಏಟ್ ಬೀಳೋ ತಪ್ಪಾಯ್ತಾ? ನನ್ ಟೆನ್ಷನ್ ನನಗಾಗೈತೆ. ಯಾನ್ ಕೇಳಲಿ, ಏನ್ ಮಾಡ್ಲಿ? ಫಸ್ಟ್ ರಾತ್ರಿಗೂ ನಾವು ಮೀಟ್ ಮಾಡ್ಬೇಕು. ಅವನು ಗೊತ್ತು ನಿಸರ್ಗ ಬಗ್ಗೆ. ಮೊನ್ನೆ ಸಲ ಮನೆಗ್ ಬಂದಿದ್ದಾಗ ಅದೇಂಗ ಅವನು ವಾಪಸ್ ಅದೇ ತರ ಹೋದ. ಅವ್ನ್ ಯಾಕೆ ನನ್ಗೆ ಹೇಳಿಲ್ಲ ಇವಳು ನಿನ್ ನಿಸರ್ಗ ಅಲ್ಲ ಕಣೋ ಅಂತ? ಅವನ್ ತಲೆಯಲ್ಲಿ ಏನಿತ್ತು? ಫಸ್ಟ್ ಅವ್ನ್ ಮೀಟ್ ಮಾಡಿದ್ರೆ ಎಲ್ಲ ವಿಚಾರ ಗೊತ್ತಾಗುತ್ತೆ. ಅವ್ನು ಮೀಟ್ ಮಾಡಿ ನನ್ನ ನಿಸರ್ಗನ ನಾನು ಪಡ್ಕೊಂಡೇ ಪಡ್ಕೊತೀನಿ.